ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವಾಗ ಉಡುಪಿ ಶ್ರೀ ಕೃಷ್ಣ ಮಠ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಕಟೀಲಿಗೆ ಬಂದಿದ್ದೀವಿ. ಉಡುಪಿಯಿಂದ ಕಟೀಲಿಗೆ 140 ಕಿಲೋಮೀಟರ್ಸ್ ಆಗುತ್ತೆ. 1 ಅವರ್ ಜರ್ನಿ ಏನೋ ಅಷ್ಟೇನೆ. ಅಲ್ಲಿ ಬಿಟ್ಟಾಗ ನಾವು 1 ಅವರ್ ಆಗಿತ್ತು. ಇಲ್ಲಿಗೆ ಬಂದಾಗ ನಾವು 2 ಗಂಟೆಗೆ 10 ನಿಮಿಷ ಇತ್ತು ಟೈಮಿಂಗ್ಸು. ಎಂಟ್ರಿ ಬರಬೇಕಾದ್ರೇ ನಾವು ಕಟೀಲು ದೇವಸ್ಥಾನಕ್ಕೆ ಈ ನದಿ ಸಿಕ್ಕುತ್ತೆ. ತುಂಬ ಚೆನ್ನಾಗಿತ್ತು ನದಿ. ಇಲ್ಲಿ ನದಿ ಹತ್ರನೇ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ತಲೆಗೆಲ್ಲ ನೀರು ಹಾಕ್ಕೊಂಡು ಹಾಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೀವು ಹುಷಾರು. ರಾಜು ಬಾ, ನೀನು ತಲೆಗೆ ನೀರು ಹಾಕೋ ಬಾ ರಾಜು. ಇಳಿಬೇಡ, ಕುಡಿಯೋದಲ್ಲ ನನ್ ಮಾಡು. ಇವಾಗ ನಾವು ದೇವ್ರ ದರ್ಶನ ಅಂದರೆ ದುರ್ಗಾ ಪರಮೇಶ್ವರಿ ದರ್ಶನ ಮಾಡಿಕೊಂಡು ಹಾಗೆ ಮೇಲೆ ಪ್ರಸಾದ ಕೊಡ್ತಾ ಇದ್ದಾರಂತೆ. ಪ್ರಸಾದನ ತಿಂದು ನಾವು ನೆಕ್ಸ್ಟ್ ಹೊರಗಡೆ ಬಂದಿದ್ದೀವಿ. ಹಾಗೆ ಇಲ್ಲಿ ಆನೆನ ಸಾಕೊಂಡಿದ್ರು. ಆನೆನೆಲ್ಲ ಸ್ವಲ್ಪ ನಮ್ಮ ಮಕ್ಕಳು ನೋಡ್ತಾಯಿದ್ರು. ಮಕ್ಕಳು ಅಂದಮೇಲೆ ಆನೆ ಇವೆಲ್ಲ ಪ್ರಾಣಿಗಳಿಷ್ಟ ಅಲ್ವಾ, ಸೊ ಹಾಗಾಗಿ ಅವರೆಲ್ಲ ಸ್ವಲ್ಪ ನೋಡ್ತಿದ್ರು. ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಮತ್ತೆ ಕೆಳಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ಯಾವುದೇ ಕ್ಷೇತ್ರ ಅಥವಾ ದೇವಸ್ಥಾನಕ್ಕೆ ಹೋದ್ರೂ ದೇವ್ರ ದರ್ಶನ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರಬೇಕು. ಹಾಗಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಕಟೀಲಿದು. ಹಾಗೆ ದೇವರು ಅಷ್ಟೇ ತುಂಬ ಅಲಂಕಾರವಾಗಿದೆ, ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಹಸು ಮತ್ತು ಕರುನ ಸಾಕೊಂಡಿದ್ರು. ನನ್ನ ಮಗ ಅಮ್ಮ ಕೊಡು ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಬರ್ತೀನಿ ಅಂತ ಹೇಳಿ ವೀಡಿಯೋ ಮಾಡ್ಕೊಬಂದ. ಮತ್ತು ನಾವು ವೀಕ್ ಡೇಸು ಹೋಗಿದ್ದರಿಂದ ಟ್ರಿಪ್ಪಿಗೆ ಸ್ವಲ್ಪನೂ ರಶ್ ಇರಲಿಲ್ಲ. ಆರಾಮಾಗಿ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಆಯಿತು. ಇವಾಗ ನಾವು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಡ್ತಾ ಇರೋದು ಧರ್ಮಸ್ಥಳಕ್ಕೆ. ಬನ್ನಿ ಧರ್ಮಸ್ಥಳಕ್ಕೆ ಹೋಗೋಣ. ಸೊ ಫೈನಲಿ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನಾನು ಧರ್ಮಸ್ಥಳ ಮತ್ತು ಕುಕ್ಕೆಗೆ ಬಂದಿದ್ದು 11 ವರ್ಷದ ಹಿಂದೆ. ಅವಾಗ ನನಗೆ ಈಗ ಏನು ನೆನಪಿಲ್ಲ. ಸೊ ಎಲ್ಲ ಹೊಸ್ದಾಗಿ ನೋಡ್ತಿರೋ ಹಾಗಿದೆ. ಹಾಗೆ ನಾವು ಇಲ್ಲೇ ಸ್ಟೇ ಮಾಡಿದ್ದು ಧರ್ಮಸ್ಥಳದಲ್ಲೇ. ನಮ್ಮ ಪ್ಲ್ಯಾನ್ ಏನಿತ್ತು ಅಂದರೆ ಸಂಜೆನೂ ಒಂದು ಸಲ ದೇವ್ರ ದರ್ಶನ ಮಾಡಿ ಪ್ರಸಾದ ತಿಂದು ಹಾಗೆ ಬೆಳಗ್ಗೆನೂ ಒಂದು ಸಲ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಜರ್ನಿ ಶುರು ಮಾಡೋಣ ಅಂತ ಹೇಳಿ. ಇವಾಗ ನಾವು ದೇವ್ರ ದರ್ಶನ ಮಾಡಿ ಹಾಗೆ ಪ್ರಸಾದ ಎಲ್ಲ ತಿಂದು ಕೆಳಗಡೆ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದ ಎಲ್ಲ ತಿಂದ್ಕೊಂಡು ಕೆಳಗಡೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಆನೆ ಎಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಇದೆಯಲ್ಲ, ನನ್ನ ಮಕ್ಕಳು ನೋಡೋಕ್ಕೆ ಅಂತ ಹೋದರು. ತುಂಬ ಜನ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಳ್ತಾ ಇದ್ರಂತೆ. ಆ ಆನೆ ಹೇಗೆ ಅಂತಂದರೆ ದುಡ್ಡು ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡುತ್ತೆ. ಏನಾದರೂ ದುಡ್ಡು ಕೊಡ್ದೇನೆ ಹಾಗೆ ಮಾಡು ಅಂದರೆ ಮಾಡಲ್ಲ ಅಂತ ಕತ್ತಲಾಡಿಸುತ್ತಂತೆ. ಹಾಗಂತ ನನ್ನ ಮಗ ಬಂದು ಹೇಳ್ತಿದ್ದ. ಅದಕ್ಕೆ ನಮ್ಮ ಮನೆಯವರು ಆನೆಗೆ ನೋಡಿ ಹೆಂಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಇದು ನೆಕ್ಸ್ಟ್ ಡೇ ವ್ಲಾಗು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಹಾಗೆ ಮತ್ತೆ ಒಂದು ಸಲ ಮಂಜುನಾಥೇಶ್ವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಜರ್ನಿ ಶುರು ಮಾಡೋಣ ಅಂತ ಹೇಳಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಕ್ಯೂಯಲ್ಲಿ ಏನಾದರೂ ನಿಂತ್ಕೊಂಡ್ರೆ ದೇವ್ರ ದರ್ಶನ ಮಾಡೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಬೇಕಾಗುತ್ತೆ. ಅಷ್ಟು ದೂರ ಇದೆ ಇದು ದೇವ್ರ ದರ್ಶನ ಮಾಡೋದಕ್ಕೆ. ನಾವು ದೇವ್ರ ದರ್ಶನ ಮಾಡಬೇಕಾದ್ರೆ ತುಂಬ ಸುತ್ಕೊಂಡು ಹೋಗ್ಬೇಕಲ್ವ. ನಾವು VIP ಇದ್ರಲ್ಲಿ ಲಿಸ್ಟಲ್ಲಿ ಹೋದ್ರೂ ಸಹ ನಾವು ಹೋಗೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಆಯಿತು. ಅಷ್ಟೊಂದು ಸುತ್ಕೊಂಡು ಹೋಗಬೇಕು ದೇವ್ರ ದರ್ಶನಕ್ಕೆ. ಸೊ ಫೈನಲಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ಬಂದು. ಬೆಳಗ್ಗೆ ತಿಂಡಿ ಏನು ಸಿಗಲಿಲ್ಲ ನಮಗೆ.
ಹಾಗೆ ದರ್ಶನನೂ ಎಲ್ಲ ಬೇಗನೆ ಆಯ್ತಲ್ವಾ. ಸೊ ನೆಕ್ಸ್ಟ್ ನಾವು ಸೌತ್ ಕಡೆ ಗಣಪತಿ ಮುಗಿಸ್ಕೊಂಡು ಕುಕ್ಕೆಲಿ ಹೋಗಿ ಅಲ್ಲೇ ತಿಂಡಿ ತಿನ್ನೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡು ನಮ್ಮ ಫ್ಯಾಮಿಲಿ ಟ್ರಿಪ್ಪಿನ ಕೊನೆ ವ್ಲಾಗು ಸೌತ್ ಕಡೆ ಗಣಪತಿ, ಕುಕ್ಕೆ ಸುಬ್ರಹ್ಮಣ್ಯ, ಹಾಗೆ ನಾವು ಮನೆ ಕಡೆ ಹೊರಟಂಥ ಜರ್ನಿ. ಅಲ್ಲಿ ಹೋಗ್ತಾ ನಾವು ಸಕಲೇಶ್ಪುರ ಮತ್ತು ಚಾರ್ಮಡಿ ಘಾಟನ್ನು ನೋಡ್ಕೊಂಡು ಹೋಗಿದ್ದು. ಆ ವ್ಯೂಸು ತುಂಬ ಚೆನ್ನಾಗಿರುತ್ತೆ, ಮರಿದೆ ನೋಡಿ. ಹಾಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲಲ್ಲಿ. ಬಾಯ್.